ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್. ಇವತ್ತು ನಾನು ತುಂಬ ಸಿಂಪಲ್ಲಾಗಿ ಬೇಗ ಆಗುವಂತಹ ಪುದೀನ ಪಲಾವ್ ಹೇಗೆ ಮಾಡೋದು ಅಂತ ತೋರಿಸಿದ್ದೀನಿ. ಈ ಪುದೀನ ಪಲಾವ್ನ ನೀವು ಬ್ರೇಕ್ಫಾಸ್ಟ್ ಅಥವಾ ಲಂಚ್ ಬಾಕ್ಸ್ ರೆಸಿಪಿ ಥರನೂ ಯೂಸ್ ಮಾಡ್ಬೋದು. ಬೆಳಗಿನ ತಿಂಡಿ ಅಥವಾ ಮಧ್ಯಾಹ್ನ ಊಟ ತುಂಬ ಲೈಟಾಗಿ ಇರಬೇಕು ಅನ್ನೋರು ಈ ಪುದೀನ ಪಲಾವ್ನ ಒಂದ್ಸಲ ಟ್ರೈ ಮಾಡಿ ನೋಡಿ. ಬನ್ನಿ ಹೇಗೆ ಮಾಡೋದು ಅಂತ ನೋಡೋಣ. ಮೊದಲಿಗೆ ನಾನು ಪುದೀನ ಪಲಾವ್ ಮಾಡೋದಕ್ಕೆ ಖಾರವನ್ನು ರೆಡಿ ಮಾಡ್ಕೊತೀನಿ. ಖಾರ ಮಾಡೋದಕ್ಕೆ ಬೇಕಾಗಿರೋದು 4ರಿಂದ 5 ಹಸಿರು ಮೆಣಸಿನಕಾಯಿ, ಸ್ವಲ್ಪ ಸೊಪ್ಪು, 2ರಿಂದ 3 ಪೀಸಷ್ಟು ಈರುಳ್ಳಿ, ಚಕ್ಕೆ 2 ಇಂಚಿನಷ್ಟು, ಲವಂಗ 3, ಶುಂಠಿ 2 ಇಂಚಿನಷ್ಟು, ಬೆಳ್ಳುಳ್ಳಿ ಎಸಳು 5ರಿಂದ 6, 1/4 ಟೇಬಲ್ ಸ್ಪೂನ್ ಅರಿಶಿನ, 1 ಟೇಬಲ್ ಸ್ಪೂನ್ ಜೀರಿಗೆ, 1 ಕಪ್ ಪುದೀನ ಸೊಪ್ಪು, 4ರಿಂದ 5 ಕಾಳು ಮೆಣಸು. ನಾನಿಲ್ಲಿ ಪುದೀನ ಸೊಪ್ಪು 1 ಕಪ್ನಾಗುವಷ್ಟು ತೊಗೊಂಡಿದ್ದೀನಿ. ಜಾಸ್ತಿ ತೊಗೋಬೇಡಿ, ಯಾಕೆಂದರೆ ಜಾಸ್ತಿ ಹಾಕ್ಕೊಂಡ್ರೆ ಒಗ್ರಾಗುತ್ತೆ. ಅದಕ್ಕೆ 1 ಕಪ್ನಾಗುವಷ್ಟು ಪುದೀನ ಸೊಪ್ಪನ್ನ ಹಾಕ್ಕೊಳ್ಳಿ ಸಾಕು. ಮತ್ತು ಸ್ವಲ್ಪ ನೀರನ್ನು ಹಾಕಿ ನಾನು ಫೈನ್ ಪೇಸ್ಟಾಗಿ ರುಬ್ಕೊತಿದ್ದೀನಿ. ಇವಾಗ ರುಬ್ಕೊಂಡಿದ್ದಾಗಿದೆ. ಈ ರೀತಿಯಾಗಿ ಫೈನ್ ಪೇಸ್ಟಾಗಿ ರುಬ್ಕೋಬೇಕು. ಇವಾಗ ನಾನು ಪುದೀನ ಪಲಾವ್ ಮಾಡೋದಕ್ಕೆ ಒಗ್ಗರಣೆ ಹಾಕ್ಕೊತಿದ್ದೀನಿ. ಒಗ್ಗರಣೆಗೆ ನಾನು ಒಂದು ಈರುಳ್ಳಿ ದೊಡ್ಡದಾಗಿ ಹೆಚ್ಚಿರೋದು, ಒಂದು ಪಲಾವ್ ಎಲೆ ತೊಗೊಂಡಿದ್ದೀನಿ. ನಾನೀಗ ಸ್ಟವ್ ಆನ್ ಮಾಡಿ ಒಂದು ಕುಕ್ಕರ್ನ ಇಟ್ಕೊತಿದ್ದೀನಿ. ಇವಾಗ ನಾನು ಕುಕ್ಕರ್ಗೆ 3ರಿಂದ 4 ಟೇಬಲ್ ಸ್ಪೂನಷ್ಟು ಸೂರ್ಯಕಾಂತಿ ಎಣ್ಣೆನ ಹಾಕ್ಕೊತಿದ್ದೀನಿ. ಇವಾಗ ಎಣ್ಣೆ ಕಾದಿದೆ. ಕಾದಿರುವಂಥ ಎಣ್ಣೆಗೆ 1 ಟೇಬಲ್ ಸ್ಪೂನ್ ಸಾಸಿವೆಯನ್ನು ಹಾಕ್ಕೊತಿದ್ದೀನಿ ಮತ್ತು ಹೆಚ್ಚಿಟ್ಕೊಂಡಿರೋಂಥ ಈರುಳ್ಳಿ ಹಾಗೂ ಪಲಾವ್ ಎಲೆನ ಹಾಕ್ಕೊತಿದ್ದೀನಿ. ಇವಾಗ ಈರುಳ್ಳಿ ಚೆನ್ನಾಗಿ ಫ್ರೈ ಆಗಿದೆ. ಇವಾಗ ನಾನು 2ರಿಂದ 3 ಟೇಬಲ್ ಸ್ಪೂನಷ್ಟು ಒಣ ಬಟಾಣಿ ಕಾಳನ್ನ ಹಾಕ್ಕೊತಿದ್ದೀನಿ. ನಾನು ಒಣ ಬಟಾಣಿ ಕಾಳನ್ನ ನೀರಲ್ಲಿ ನೆನೆಸಿ ಹಾಕ್ಕೊಂಡಿದ್ದೀನಿ. ನೀವು ಹಸಿ ಬಟಾಣಿ ಕಾಳು ಕೂಡ ಹಾಕೋಬೋದು. ಮತ್ತು 4ರಿಂದ 5 ಗೋಡಂಬಿನ ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಈರುಳ್ಳಿ, ಬಟಾಣಿ ಕಾಳು, ಗೋಡಂಬಿ ಎಲ್ಲ ತುಂಬ ಚೆನ್ನಾಗಿ ಫ್ರೈ ಆಗಿದೆ. ನಾನಿವಾಗ ರುಬ್ಬಿಟ್ಕೊಂಡಿರೋಂಥ ಖಾರನ ಹಾಕ್ಕೊತಿದ್ದೀನಿ. ಖಾರವನ್ನು ಹಾಕಿದ ಮೇಲೆ 2 to 3 ಮಿನಿಟ್ಸ್ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಈ ರೀತಿ 2 to 3 ಮಿನಿಟ್ಸ್ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋದ್ರಿಂದ ಖಾರದಲ್ಲಿರುವಂಥ ಹಸಿ ವಾಸನೆ ಎಲ್ಲ ಹೋಗುತ್ತೆ. ನಾನು ಇವಾಗ ಸಣ್ಣದಾಗಿ ಹೆಚ್ಕೊಂಡಿರೋ ಒಂದು ಆಲೂಗಡ್ಡೆನ ಹಾಕ್ಕೊಂಡಿದ್ದೀನಿ. ಆಲೂಗಡ್ಡೆ ಆಪ್ಷನಲ್. ಆಲೂಗಡ್ಡೆ ಹಾಕೋದ್ರಿಂದ ಇನ್ನಷ್ಟು ಪಲಾವ್ ರುಚಿ ಹೆಚ್ಚುತ್ತೆ. ಆಲೂಗಡ್ಡೆ ಬದಲಿಗೆ ನೀವು ಸೋಯಾ ಚಂಕ್ಸ್ ಅಥವಾ ಪನ್ನೀರ್ ಕೂಡ ಆ್ಯಡ್ ಮಾಡ್ಬೋದು. ಆಲೂಗಡ್ಡೆ ಹಾಕಿದ್ಮೇಲೆ 1 ಮಿನಿಟ್ ಫ್ರೈ ಮಾಡಿದ್ರೆ ಸಾಕು. ನಾನಿವಾಗ ಈ ಲೋಟದ ಅಳತೆಯಲ್ಲಿ ಅಕ್ಕಿಯನ್ನು ತೊಗೊಂಡಿದ್ದೀನಿ. ಇದು 1 ಪಾವ್ನಷ್ಟು ಅಳತೆ ಇದೆ. ಈ ಒಂದು ಲೋಟದಲ್ಲಿ ಅಕ್ಕಿನ ತೊಗೊತಿದ್ದೀನಿ. ಅಕ್ಕಿನ 2 ಸಲ ನೀರಿನಲ್ಲಿ ತೊಳೆದು ನಾನು ಕುಕ್ಕರ್ಗೆ ಹಾಕ್ಕೊತಿದ್ದೀನಿ. ಅಕ್ಕಿನ ಮಸಾಲೆಗೆ ಚೆನ್ನಾಗಿ ಬರೆಸ್ಕೋಬೇಕು. ಯಾವುದೇ ರೀತಿ ಫ್ರೈ ಮಾಡೋ ಅವಶ್ಯಕತೆ ಇಲ್ಲ. 1 ಲೋಟದ ಅಕ್ಕಿಗೆ ನಾನು 3 ಲೋಟದಷ್ಟು ನೀರನ್ನು ಹಾಕ್ಕೊತೀನಿ. ಇದರಿಂದ ಪಲಾವ್ ಉದುರಾಗಿ ಬರುತ್ತೆ. ನೀರನ್ನು ಹಾಕಿದ್ಮೇಲೆ ಚೆನ್ನಾಗಿ ಕಲಿಸ್ಕೊಂಡು 1 ಟೇಬಲ್ ಸ್ಪೂನಷ್ಟು ಹಳ್ಳುಪ್ಪನ್ನು ಹಾಕ್ಕೊತಿದ್ದೀನಿ. ಹಳ್ಳುಪ್ಪನ್ನು ಹಾಕಿದ್ಮೇಲೆ ಚೆನ್ನಾಗಿ ಕಲಿಸ್ಕೋಬೇಕು. ಇದರಿಂದ ಉಪ್ಪು ಎಲ್ಲ ಕಡೆಗೂ ಹರಡುತ್ತೆ. ಇವಾಗ ಉಪ್ಪನ್ನು ಚೆನ್ನಾಗಿ ಕಲಿಸ್ಕೊಂಡಿದ್ದಾಗಿದೆ. ನಾನು ಇವಾಗ ಕುಕ್ಕರ್ ಮುಚ್ಚಳ ಮುಚ್ಚಿ ಗ್ಯಾಸ್ನ ಹೈ ಫ್ಲೇಮಲ್ಲಿಟ್ಟು 2 ವಿಷಲ್ ಕೂಗಿಸ್ಕೊತಿದ್ದೀನಿ. ಇವಾಗ 2 ವಿಷಲ್ ಕೂಗಿ ಆಗಿದೆ. ಇವಾಗ ನೀವು ನೋಡ್ಬೋದು ಪುದೀನ ಪಲಾವ್ ಹೇಗೆ ರೆಡಿಯಾಗಿದೆ ಅಂತ. ಈ ರೀತಿಯಾಗಿ ಉದುರಾಗಿ ಬರಬೇಕು. ಕೊನೆಯದಾಗಿ ನಾನು ಪುದೀನ ಪಲಾವ್ಗೆ ಅರ್ಧ ಹೋಳಿನಷ್ಟು ನಿಂಬೆಹಣ್ಣಿನ ರಸವನ್ನು ಹಾಕ್ಕೊತಿದ್ದೀನಿ. ನಿಂಬೆಹಣ್ಣಿನ ರಸನ ಹಾಕಿದ್ಮೇಲೆ ಚೆನ್ನಾಗಿ ಬೆರೆಸ್ಕೋಬೇಕು. ತುಂಬ ಸಿಂಪಲ್, ಕ್ವಿಕ್ ಮತ್ತು ಈಸಿಯಾಗಿ ಆಗುವಂತಹ ಪುದೀನ ಪಲಾವ್ ರೆಡಿಯಾಗಿದೆ. ಮೊಸರು ಬಜ್ಜಿ ಜೊತೆ ಸವಿಯಲು ಪುದೀನ ಪಲಾವ್ ಸಿದ್ಧವಾಗಿದೆ. ಈ ರೆಸಿಪಿ ವಿಡಿಯೋ ನಿಮಗೆ ಇಷ್ಟ ಆದಲ್ಲಿ ಪ್ಲೀಸ್ ಲೈಕ್ ಆ್ಯಂಡ್ ಸಬ್ಸ್ಕ್ರೈಬ್. ಮತ್ತು ನೆಕ್ಸ್ಟ್ ರೆಸಿಪಿ ವಿಡಿಯೋಂದಿಗೆ ಸಿಗ್ತೀನಿ. ಅಲ್ಲಿವರೆಗೂ ಥ್ಯಾಂಕ್ ಯು.